ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ 6 ಪೋಯಮ್ ನಂಬರ್ 6 ಇಲಿಗಳ ಸಭೆ. ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ. ಇದು ಪಾರ್ಟ್ 2 ವಿಡಿಯೋ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್. ಫಸ್ಟ್, ಕಾಟ, ತೊಂದರೆ, ಟ್ರಬಲ್. ಸೆಕೆಂಡ್, ಹಿಂಡು, ಗುಂಪು, ಗ್ರೂಪ್. ಥರ್ಡ್, ಸಲಹೆ, ಸೂಚನೆ, ಸಜೆಷನ್. ಫೋರ್ತ್, ಸಪ್ಪಳ, ಶಬ್ದ, ಸೌಂಡ್. ಫಿಫ್ತ್, ನಿಮಿರಿಸು, ನೆಟ್ಟಗೆ ಮಾಡು, ಸ್ಟ್ರೇಟನ್. 6, ಬಿಲ, ಇಲಿಗಳ ವಾಸಸ್ಥಳ, ಹೋಲ್. 7th, ಸೊಂಡಿಲಿ, ಆನೆಯ ಮುಖದಂತಿರುವ ಇಲಿ, ಅ ಕೈಂಡ್ ಆಫ್ ರ್ಯಾಟ್. ಕ್ವಶನ್ ನಂಬರ್ 2, ವಿರುದ್ಧ ಪದಗಳನ್ನು ಬರೆಯಿರಿ. ರೈಟ್ ಅಪೋಸಿಟ್ ವರ್ಡ್ಸ್. ಸಣ್ಣ, ದೊಡ್ಡ. ಜಾಣ, ದಡ್ಡ. ಚಿಂತೆ, ನಿಶ್ಚಿಂತೆ. ಕಟ್ಟು, ಬಿಚ್ಚು. ಕ್ವಶನ್ ನಂಬರ್ 3, ಪದ್ಯ ಭಾಗಗಳನ್ನು ಪೂರ್ಣ ಮಾಡಿರಿ. ಕಂಪ್ಲೀಟ್ ದ ಪೋಯಮ್. ಮನೆಯಲ್ಲಿ ಇಲಿಗಳ ಕಾಟವ ತಡೆಯದೆ ಭೀಮನು ತಂದನು ಬೆಕ್ಕನ್ನು. ಇಲಿಗಳ ಹಿಂಡನು ನೋಡಿದ ಕೂಡಲೇ ಹಾರಿತು ಹಿಡಿಯಲು ಅವುಗಳನ್ನು. ಬೆಕ್ಕು ಬರುವುದು ತಿಳಿದರೆ ಸಾಕು, ಬದುಕಬಲ್ಲೆವು ನಾವೆಲ್ಲ ಎಂದಿತು ಮುದಿಲಿ ಬೀಗುತ್ತ ಸಭೆಗೆ, ಹುಡುಕಿರಿ ಉಪಾಯ ನೀವೆಲ್ಲ. ಕ್ವಶನ್ ನಂಬರ್ 4, ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಮನೆಯಲ್ಲಿ ಇಲಿ, ಭೀಮನು ಬೆಕ್ಕನ್ನು, ಸಣ್ಣಿಲಿ ದೊಡ್ಡಿಲಿ, ಬೆಕ್ಕಿಗೆ ಗಂಟೆ, ಸಮಸ್ಯೆ, ಉಪಾಯ. ಕ್ವಶನ್ ನಂಬರ್ 5, ಬಿಟ್ಟ ಸ್ಥಳಗಳನ್ನು ತುಂಬಿಸಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲಿಗಳು ಸಭೆಯನ್ನು ಸಾರಿದವು. ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ, ಸೊಂಡಿಲಿ. ಕಟ್ಟಿರಿ ಬೆಕ್ಕಿಗೆ ಗಂಟೆಯನ್ನು, ಸೇರಲು ಬಹುದು ಬಿಲವನ್ನು. ಕರಪರ ಕೆರೆದವು ನೆಲವನ್ನು. ಕ್ವಶನ್ ನಂಬರ್ 6, ಕೂಡಿಸಿ ಬರೆಯಿರಿ. ಫಸ್ಟ್, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ಸೆಕೆಂಡ್, ಹಿಡಿ ಪ್ಲಸ್ ಅಲು, ಹಿಡಿಯಲು. ಥರ್ಡ್, ಸಭೆ ಪ್ಲಸ್ ಅನ್ನು, ಸಭೆಯನ್ನು. ಫೋರ್ತ್, ಬರು ಪ್ಲಸ್ ಉದು, ಬರುವುದು. ಫಿಫ್ತ್, ಬಿಲ ಪ್ಲಸ್ ಅನ್ನು, ಬಿಲವನ್ನು. ಕ್ವಶನ್ ನಂಬರ್ 7, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ 1 ಸೆಂಟೆನ್ಸ್. ಪ್ರಶ್ನೆ 1, ಯಾರ ಮನೆಯಲ್ಲಿ ಇಲಿಗಳ ಕಾಟವಿತ್ತು? ಉತ್ತರ, ಭೀಮನ ಮನೆಯಲ್ಲಿ ಇಲಿಗಳ ಕಾಟವಿತ್ತು. ಪ್ರಶ್ನೆ 2, ಬೆಕ್ಕು ಯಾವುದನ್ನು ಹಿಡಿಯಲು ಹಾರಿತು? ಉತ್ತರ, ಬೆಕ್ಕು ಇಲಿಗಳನ್ನು ಹಿಡಿಯಲು ಹಾರಿತು. ಪ್ರಶ್ನೆ 3, ಇಲಿಗಳು ತಪ್ಪಿಸಿಕೊಳ್ಳಲು ಯಾವ ಸ್ಥಳವನ್ನು ಸೇರಿದವು? ಉತ್ತರ, ಇಲಿಗಳು ತಪ್ಪಿಸಿಕೊಳ್ಳಲು ಊರನ್ನು ಸೇರಿದವು. ಪ್ರಶ್ನೆ 4, ಯಾವ ಇಲಿಯು ಸಲಹೆಯನ್ನು ನೀಡಿತು? ಉತ್ತರ, ಸಣ್ಣಿಲಿಯು ಸಲಹೆಯನ್ನು ನೀಡಿತು. ಪ್ರಶ್ನೆ 5, ಸಭೆಯಲ್ಲಿ ಚರ್ಚೆ ಮಾಡಿದ ಇಲಿಗಳಾವುವು? ಉತ್ತರ, ಸಭೆಯಲ್ಲಿ ಚರ್ಚೆ ಮಾಡಿದ ಇಲಿಗಳೆಂದರೆ ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ, ಸೊಂಡಿಲಿ. ಪ್ರಶ್ನೆ 6, ಮುದಿ ಇಲಿ ಏನು ಹೇಳಿತು? ಉತ್ತರ, ಮುದಿ ಇಲಿ ಎಲ್ಲ ಇಲಿಗಳಿಗೆ ಬೆಕ್ಕಿನಿಂದ ಪಾರಾಗುವ ಉಪಾಯ ಹುಡುಕಿರಿ ಎಂದು ಹೇಳಿತು. ಪ್ರಶ್ನೆ 7, ಜಾಣಿಲಿ ಹೇಳಿದ ಮಾತೇನು? ಉತ್ತರ, ಜಾಣಿಲಿ ಬೆಕ್ಕಿನ ಕೊರಳಲ್ಲಿ ಗಂಟೆಯ ಕಟ್ಟಬೇಕು ಎಂದು ಹೇಳಿತು. ಪ್ರಶ್ನೆ 8, ಇಲಿಗಳು ಯಾವ ಸದ್ದನ್ನು ಕೇಳಿದವು? ಉತ್ತರ, ಇಲಿಗಳು ಮ್ಯಾವ್ ಮ್ಯಾವ್ ಸದ್ದನ್ನು ಕೇಳಿದವು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.